ಇದೇ ವಿಜಿ ಮನೆ ಇವರೇ ಕಂಟಿ ಅಂತ ಹೇಳಿ ರೀತಾ ಇದ್ದಾಳಲ್ಲ ಅವ್ರ ಮೈದ್ನ ಇವನ್ಗೂ ತುಂಬ ಮೋಸ ಮಾಡಿಬಿಟ್ಟಿದ್ದಾಳೆ ಆ ರೀತಾ. ಜನ ಕುಕ್ಕ ನಮ್ಮ ಎಲ್ಲ ಕ್ಲೀನ್ ಮಾಡ್ಬೇಕೇನ ಮನೇನ ನೀಟಾಳೆ ಮನೆ ಇದ್ದಂಗೆ ಐತೆ. ಏನಿಲ್ಲ ಆಂಟಿ, ಚೆನ್ನಾಗೈತೆ. ಸ್ವಲ್ಪ ಇಂಚ್ಗಳು ಹೋಗಿದ್ದಾವೆ, ಅಲ್ಲಿ ಮಳೆ ಬಂದರೆ ಸ್ವಲ್ಪ ನೀರು ಬರುತ್ತೆ ಅಷ್ಟೇ. ಏನಿಲ್ಲ, ವರ್ಷ ಅದನ್ನ ರಿಪೇರಿ ಮಾಡಿಸ್ತಾನೆ ಹೇಳು. ಬಿಡು, ನಾನೆಲ್ಲ ರಿಪೇರಿ ಮಾಡಿಸ್ಕೊಂತೀನಿ. ಇಂಚು ತಾನೇ ನಾನೆಲ್ಲ ತಗೊಂಬಂದು ಇಡ್ತೀನಿ ಬಿಡು. ಎಲ್ಲ ಅಲ್ಲೆಲ್ಲಾದರೂ ಯಾರ್ದಾದ್ರೂ ಮನೆ ಕಿತ್ತಿರ್ತಾರಲ್ಲ, ಶಾಂತಮ್ಮವ್ರ ಮನೆ ಕಿತ್ತರಲ್ಲ, ಅಲ್ಲಿ ಇರಬೇಕು ಅನಿಸುತ್ತೆ. ಅಲ್ಲೆಲ್ಲ ತಗೊಂಬಂದು ಇಟ್ಕೊಂತೀನಿ ಬಿಡು. ನಾನು ಇಂಚು ತಾನೇ ಇಕ್ಕಂತೀನಿ. ನಿನಗೂ ಮೋಸ ಮಾಡಿದ್ಲಾ ರೀತಾ? ನನಗೂ ತುಂಬ ಮೋಸ ಮಾಡಿದ್ಲಕ್ಕ. ನನಗೆ ಎಷ್ಟು ಮೋಸ ಮಾಡಿದ್ದಾಳೆ ಅಂದರೆ ನಿಜವಾಗ್ಲೂ ಆ ರೀತಾ ನನಗೆ ಅನ್ಯಾಯ ಮಾಡಿಬಿಟ್ಟಿದ್ದಾಳೆ. 5 ಲಕ್ಷ ದುಡ್ಡು ನಮ್ಮ ಅಣ್ಣನ ಅಂಗಡಿ ಹಾಕೋದಕ್ಕಂತ ನಾನು ಕೊಟ್ಟಿದ್ದೆ. ಇವಾಗ ಅದನ್ನು ಕೊಡು ಅಂತ ಅಂದರೆ ಇಲ್ಲ, ನನ್ನ ಹತ್ರ ದುಡ್ಡು ಹಂಗೆ ಹಿಂಗೆ ಅಂತ ಮಾತಾಡ್ತಾಳೆ. ಅದಕ್ಕೆ ನಾನು ತಲೆ ಕೆಡಿಸ್ಕೊಂಡಿಲ್ಲ, ಸುಮ್ಮನೆ ಆಗಿದ್ದೀನಿ. ಇವಾಗ ನೀವು ಬಂದಿದ್ರಲ್ಲ, ಹೆಂಗೂ ನನ್ನ ಜೊತೆಗೆ ಒಬ್ಬರು ಸಪೋರ್ಟಿಗೆ ಸಿಕ್ಕಂಗಾಯಿತು. ಅವಳು ಹೇಳ್ದಂಗೆ ಕೇಳ್ಕೊಂಡಿರ್ತಿದ್ದೆ ಇಷ್ಟು ದಿವಸ. ನನಗೆ ಕೆಲಸ ಬೇರೆ ಇರಲಿಲ್ಲ, ಅದಕ್ಕೋಸ್ಕರ. ಕೆಲಸ ತಾನೇ? ಅಯ್ಯೋ ವರ್ಷವ್ರೆ, ನಮ್ಮ ಜೊತೆಗೆ ಕರ್ಕೊಳ್ರಿ ಸೂಪರ್ ಮಾರ್ಕೆಟ್ ಕೆಲಸಕ್ಕೆ. ಎಷ್ಟು ಜನ ಇದ್ರು ತಗೊಳ್ತಾರೆ ಅಲ್ಲಿ. ನಾವು ಇವ್ರನ್ನೂ ಕರ್ಕೊಂಡು ಹೋಗೋಣ. ನಿಮ್ಮ ಮನೆಯವ್ರು ಇದ್ದಾರಾ? ನಿಮ್ಮ ಮನೆಯವ್ರನ್ನೂ ಕರ್ಕೊಂಡು ಹೋದ್ರೆ ಆಯಿತು. ಸುಮ್ಮನೆ ಅವಳನ್ನ ಯಾಕೆ ಕೈ ಕಾಲು ಹಿಡಿತೀರಾ ರೀತನ್ಗೆ? ಅಲ್ಲ, ಅವಳೇ ಅಂತವಳು ಬರ್ತಾಳೆ ಅಲ್ಲಿಗೆ ಕೆಲಸಕ್ಕೆ. ನೀವು ಯಾಕೆ ಇನ್ನೂ ನೋಡ್ಕೊಂಡು ಸುಮ್ಮನೆ ಇದ್ದೀರಾ? ಅಲ್ಲಿಗೆ ಬಂದುಬಿಡಿ ಕೆಲಸಕ್ಕೆ. ಅಲ್ಲೇ ಬಂದರೆ ಅತ್ಲಾಗೆ ಹೆಂಗೋ ಕೆಲಸ ಮಾಡ್ಕೊಂಡಿರ್ಬೋದು. ಅವಳಿಗೆ ಕೆಲಸ ಇಲ್ಲ ಅಂತ ಹೇಳಿ ಅವಳ ಹತ್ರ ನೀವು ಯಾಕೆ ಕೈ ಕಾಲು ಹಿಡಿತೀರಾ? ನಮ್ಮ ಜೊತೆಗೆ ಕೆಲಸಕ್ಕೆ ಬರುವಂತೆ. ಕೆಲಸಕ್ಕೋಸ್ಕರ ಕೆಲಸ ಇಲ್ಲ ಅಂತ ಹೇಳಿ ಅವಳ ಹತ್ರ ಯಾಕೆ ನಿನ್ನ ಕೈ ಕಾಲು ಹಿಡಿತೀಯಾ? ಸುಮ್ಮನಿರು. ಈ ಹುಡುಗಿನೇ ನೋಡು, ವಿಜಿ ಅಂತ ಹೇಳಿ ಭಾಳ ಒಳ್ಳೆ ಹುಡುಗಿ. ಇವಾಗ ಸುಗುಣನ್ಗೆ ಮಕ್ಕಳು ಆಗೋದಿಲ್ಲ ಕಂಟಿ. ಅದಕ್ಕೆ ನಾನು ಇವಳು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವಳಿಗೆ ಮಕ್ಕಳು ಆಗದಿಲ್ಲದಕ್ಕೋಸ್ಕರ ನಾನು ಇವಳನ್ನ ಮದುವೆ ಆಗ್ತಾಯಿದ್ದೀನಿ ಅಷ್ಟೇ. ಅದಕ್ಕೆ ಕರ್ಕೊಂಡು ಬಂದಿರೋದು. ಸುಮ್ಮನೆ ನೀನು ಬೇರೆ ಊರಲ್ಲೆಲ್ಲ ಇಟ್ಕೊಬಿಟ್ರೆ ಅವನೆಂತವನು ಬೇರೆ ಊರಲ್ಲಿ ಇಟ್ಕೊಂಡಿದ್ದಾನೆ ಅಂತಾರೆ. ಅದಕ್ಕೆ ನಾನು ಈ ಊರಿಗೇನೆ ಕರ್ಕೊಂಡ್ಬಂದಿರೋದು. ಹೋಗಪ್ಪ ನೀನು, ಹೋಗಿ ಅಲ್ಲಿರೋ ಸಾಮಾನೆಲ್ಲ ತುಂಬಿಕೆ ಬರೋಗಿ ಹೋಗು. ಅಲ್ಲ, ನಮಗೆ ಸಹಾಯ ಮಾಡೋಕ್ಕಂತಲೇ ಇವರಿದ್ದಾರೆ. ಅದಕ್ಕೆ ದೇವರು ನಮ್ಮನ್ನೆಲ್ಲ ಒಂದು ಕಡೆಗೆ ಕಾಪಾಡ್ತಾನೆ. ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ. ಅದಕ್ಕೆ ನಮಗೆ ದೇವರು ಎಲ್ಲ ಒಂದು ಕಡೆಗೆ ದಾರಿ ತೋರಿಸ್ತಾನೆ ಬಿಡಿ ವರ್ಷ ಅವರೇ. ಅಯ್ಯೋ ಅಕ್ಕ, ಇವಾಗ ಮೋಸ ಮಾಡಿ ಅನ್ಯಾಯ ಮಾಡಿದ್ರೆ ರೀತಾನೇ ಚೆನ್ನಾಗಿದ್ದಾಳೆ. ಅವಳು ಹೆಂಗೆ ಗೊತ್ತಾ, ಇವಾಗ ಒಬ್ಬನ ಲವ್ ಮಾಡಿ ಮದುವೆ ಆಗ್ಬಿಟ್ಲು. ಅವನಿಗೆ ಡೈವರ್ಸ್ ಕೊಟ್ಟು ಇವಾಗ ನಮ್ಮ ಅಣ್ಣನ ಮದುವೆ ಆಗಿದ್ದಾಳೆ. ಇವಾಗ ಅಂಥವಳೆ ಇವಾಗ ಚೆನ್ನಾಗಿರೋದು. ಅಂಥವ್ರಿಗೆ ಈ ಕಾಲದಾಗ ಕಾಲ, ಒಳ್ಳೆಯವ್ರಿಗೆ ಕಾಲ ಇಲ್ಲ. ನಾವು ಎಷ್ಟು ಒಳ್ಳೆ ರೀತಿಯಿಂದ ಇರೋಕ್ಕೋದ್ರೂ ಒಳ್ಳೆ ರೀತಿಗೆ ಕಾಲನೇ ಇಲ್ಲ ಇವಾಗ. ನಾವಿಲ್ಲಿಗೆ ಬಂದಿರೋದ ರೀತನ್ಗೆ ಏನಾದರೂ ಗೊತ್ತಾಗ್ಬಿಟ್ರೆ ಊರ್ಕೊಬಿಡ್ತಾಳೆ. ನಾವಿಬ್ರು ಒಂದಾಗಿ ಸರಿಯಾಗಿ ಪಾಠ ಕಲ್ಸೋಣ ಬಿಡು. ಇವನು ಕಂಟಿ ಅಂತ ವಿಜಿ ಪರಿಚಯ ಆದ್ನಲ್ಲ, ಇವನು ಇನ್ಮೇಲಿಂದ ಇವನು ನಮ್ಮ ಜೊತೆಗೆ ಇರ್ತಾನೆ, ನಮ್ಮ ಸಪೋರ್ಟಿಗೆ ಇವನು ಇರ್ತಾನೆ. ಹೆಂಗ ಸೆನಕೈತಿ ಹೇಳು. ಮನೆ ಹಳೆ ಮನೆ ಆದ್ರೂ ಬೈಲಾಗೆ ಸೆನಕೈತಿ. ಸಾಕಿಂತ ಮನೆ ಇದ್ರೆ ನಮ್ಮೂರಾಗೆ ಸಿಕ್ಕಿದ್ರೆ ಇಲ್ಲಿ ಗೊತ್ತಿರಲಿಲ್ಲ. ಸುಮ್ಮನಿರಮ್ಮ, ಇಲ್ಲೇ ಇರಬೇಕು. ಇಲ್ಲೇ ಇಟ್ಕೊಂಡು ನಾವು ಹೆಂಗೆ ಅಂತ ಹೇಳಿ ತೋರಿಸ್ಬೇಕು ಆ ಸುಗುಣನ್ಗೆ. ಅಲ್ಲ, ಅವಳು ಇಲ್ಲಿಗೆ ಬಂದ್ಬಿಟ್ಲಲ್ಲ, ಇಲ್ಲಿಗೆ ಬಂದರೆ ಬರಲ್ಲ ಅಂತ ಅಂದ್ಕೊಂಡಿದ್ದಾಳೆ. ಅಲ್ಲೇ ಏನಾದರೂ ಮಾಡ್ಕೊಂಡು ಅಲ್ಲೇ ಇರ್ತಾರೆ ಇಬ್ರು ಅಂದ್ಕೊಂಡಿದ್ಲು. ಸುಮ್ಮನಿರು, ಇಲ್ಲಿ ಅವಳ ಕಣ್ಣೆದ್ರಿಗೇನೆ ಇರಬೇಕು. ಅವಳ ಕಣ್ಣೆದ್ರಿಗಿದ್ರೇ ಚೆನ್ನಾಗೆ. ಫಸ್ಟು ನೀನು ಹೋಗಿ ನಿಮ್ಮ ಮನೆ ಹತ್ರ ಭಾಗ ತಗೊಂಡು ಆ ಸುಗುಣ ಫಸ್ಟ್ ಡೈವರ್ಸ್ ಕೊಟ್ಟು ಈ ಹುಡುಗಿನ ಮದುವೆ ಆಗು. ಇನ್ನು ಇವತ್ತಿನ ಬಂದಿದ್ದೀವಿ ಬಿಡು, ನಾಳೆಯಿಂದ ಎಲ್ಲ ಶುರು ಮಾಡ್ತೀನಿ ನಾನು. ಈಗ ಫಸ್ಟು ನೀನು ಡೈವರ್ಸ್ ಕೊಡು. ನಿನ್ನ ಮಕ್ಕಳು ಆಗೋದಿಲ್ಲ ಅಂತ ನಾನು ಸುಗುಣನ ಕೇಳ್ತೀನಿ. ಡೈವರ್ಸ್ ತೊಗೊಂಡು ನಾನೆಲ್ಲ ಭಾಗ ತಗೊಂಡು ಎಲ್ಲ ಪ್ರತಿಯೊಂದೂ ನಾನು ಏನು ತಲೆ ಕೆಡಿಸ್ಕೊಳ್ಳಲ್ಲ. ಹೊಲ ಮನೆ ಎಲ್ಲದರಲ್ಲೂ ಭಾಗ ಕೇಳ್ತೀನಿ. ನಮ್ಮ ಅಣ್ಣ ಇವಾಗೆಲ್ಲ ಕೊಡಬೇಕು. ಅವನು ತಗೊಂಡಿದ್ರೆ ಇವಾಗ ಅದು ನಮ್ಮ ಅಪ್ಪಂದೇನೆ ಆಸ್ತಿ. ಎಲ್ಲದರಲ್ಲೂ ಭಾಗ ಕೇಳ್ತೀನಿ. ಎಲ್ಲದರಲ್ಲೂ ಭಾಗ ತಗೊಳ್ರಿ. ಅವಳಿಗೇನಾದ್ರು ಡೈವರ್ಸ್ ಕೊಟ್ಟರೆ ಅವಳಿಗೂ ಕೊಡಬೇಕು ಅನಿಸುತ್ತೆ. ಎಷ್ಟು ಎಕರೆ ಐತೆ ನಿಮ್ಮ ಅಪ್ಪ ಅವ್ರದ್ದು? ಅದು ನಿಮ್ಮ ಅಣ್ಣ ತಗೊಂಡಿರೋದಲ್ವಾ, ಅದೆಲ್ಲ ನಿನಗೆ ಭಾಗ ಬರುತ್ತಾ? ಎಲ್ಲದರಲ್ಲೂ ಭಾಗ ಬರುತ್ತೆ. ಹೊಲ ಮನೆ ಎಲ್ಲದರಲ್ಲೂ ಭಾಗ ಬರುತ್ತೆ. ನಾನು ಆಲ್ರೆಡಿ ಕೇಳಿದ್ದೀನಿ, ಬರುತ್ತೆ ಭಾಗ ಅಂತ ಹೇಳವ್ರೆ. ಅದು ವಂಶವೃಕ್ಷ ತಕ್ಷಿದ್ರೆ ಫಸ್ಟ್ ನಮ್ಮ ಅಪ್ಪನ ಹೆಸರೇ ಬರೋದು ಅದ್ರಾಗೆ. ನಾನು ಎಲ್ಲ ಕಂಡುಹಿಡ್ದಿದ್ದೀನಿ. ಎಲ್ಲ ನಾನು ತಿಳ್ಕೊಂಡೇ ಬಂದಿರೋದು. ಎಲ್ಲ ಹೋಗಿ ನಾನೆಲ್ಲ ತಿಳ್ಕೊಂಡಿದ್ದೀನಿ. ಮತ್ತೆ ಇನ್ನೇನಕ್ಕೆ? ಬಿಡಿ, ಹೆಂಗೋ ಇವರಿಂದ ಸಹಾಯ ಆಯಿತು. ನಿಮಗೆ ಎಷ್ಟು ಜನ ಮಕ್ಕಳು? ಇನ್ನೂ ಮಕ್ಕಳು ಇಲ್ಲ ಕಣಮ್ಮ. ನಮಗೂ ಇನ್ನೂ ಮಕ್ಕಳಿಲ್ಲ. ನಾವು ಇನ್ನೂ ಮೊನ್ನೆ ಮದುವೆ ಆಗಿರೋದು. ಆ ರೀತಂಗೂ ಮಕ್ಕಳಿಲ್ಲ ತಾನೇ? ಇಲ್ಲ. ಎಷ್ಟೇ ನಿಧಿ ಸಿಕ್ಕೈತೆ, ಎಷ್ಟೇ ಆಸ್ತಿ ಮಾಡಿದಾಳೆ ಅಂದ್ರೂ ಮಕ್ಕಳಿಲ್ಲ ಅಂದಕ್ಕೆ ಏನು ಪ್ರಯೋಜನ. ಮಕ್ಕಳಿಲ್ಲ, ಏನಿಲ್ಲ. ಯಾಕೆ ಚಂದ್ರನ ಮಗ ಇಲ್ಲಿ ಬಂದವನಿ ಸಣ್ಣನು? ಯಾಕೆ ಬಂದವನು ಕೇಳೋಣ. ಬಾರಪ್ಪ ಬಾ, ವರ್ಷ ಈ ಮನೆಗೆ ಇರ್ತಾನಂತೆ. ಅದಕ್ಕೇ ಅವನಿಗೆ ಬಾಡಿಗೆ ಕೊಡೋಣ ಅಂತ ಹೇಳಿ ಬಂದೆ ಕಣಪ್ಪ. ಹೌದು ಕಣ್ಮಮ್ಮ, ನಿಮ್ಮ ಮನೆಯಾಗೆ ನಾನು ಇವಾಗ ಬಾಡಿಗೆ ಇರೋದಕ್ಕೆ ಬಂದಿದ್ದೀನಿ. ನಾನು ಇವಾಗ ನಮ್ಮ ಮನೆಗಳವ್ರನ್ನ ಯಾರನ್ನೂ ಮಾತಾಡ್ಸಲ್ಲ. ಅದಕ್ಕೆ ಕಂಟಿ ನಾನು ಒಂದಾಗಿದ್ದೀವಿ ಇವಾಗ. ನಿಮ್ಮ ಜೊತೆಗೆಲ್ಲ ನಾನು ಚೆನ್ನಾಗಿರೋಣ ಅಂತ ಹೇಳಿ. ಇವಾಗ ನೀವೇನು ಅದೆಲ್ಲ ಮನಸ್ಸಿನಾಗ ಇಟ್ಕೊಂಬಿಡ್ರಿ. ನಮ್ಮ ಅಪ್ಪ ಮಾತಾಡಿರೋದು, ನಮ್ಮ ಅಪ್ಪ ಎಂದಿರೋದು ಅದೆಲ್ಲನ. ಕಂಟಿಯವ್ರ ಅಪ್ಪಾಜಿನ ಇವರು?
ವಿಜಿ ಇವರು ಕಂಠಿಯವ್ರಪ್ಪ ಇವರಪ್ಪನಿಗೂ ನಮ್ಮಪ್ಪನಿಗೂ ಆಗೋದಿಲ್ಲ. ಇವರು ಭಾಳ ಒಯ್ರಿ, ನಮ್ಮಪ್ಪನ ಇವರು ಭಾಳ ವರ್ಷದಿಂದ ಮಾತಾಡೋದಿಲ್ಲ. ಅದಕ್ಕೇ ನಾವು ಇವ್ರ ಹತ್ರ ಚೆನ್ನಾಗಿದ್ದರೆ ಅವ್ರು ಏನೋ ಮಾಡೋದಕ್ಕಾಗಲ್ಲ ನಮ್ಮ ಕೈಲಿ. ಈ ಹುಡುಗಿ ಯಾರಪ್ಪ? ಇದು ಮಮ್ಮ, ನಾನು ಸುಗುಣಂಗೆ ಮಕ್ಕಳಾಗೋದಿಲ್ಲ ಅಂತ ಹೇಳೋರು ಡಾಕ್ಟ್ರು. ಅದಕ್ಕೇ ನಾನು ಎರಡನೇ ಮದುವೆ ಆಗಬೇಕು ಅಂತ ಹೇಳಿ ಈ ಹುಡುಗಿನ ಕರ್ಕೊಂಡು ಬಂದಿದ್ದೀನಿ. ಅದಕ್ಕೆ ನಮ್ಮ ಮನೆಗಳವ್ರು ಯಾರೂ ಒಪ್ತಾ ಇಲ್ಲ. ನನಗೇನು ಮಕ್ಕಳು ಬೇಕು ಅಂತ ಹೇಳಿ ನಾನು ಮದುವೆ ಆಗಬೇಕು, ಇನ್ನೊಂದು ಮದುವೆನ ಅಂತ ಹೇಳಿ ಡಿಸೈಡ್ ಮಾಡಿದ್ದೀನಿ. ಆದರೆ ನಮ್ಮ ಮನೆಗಳವರೆಲ್ಲ ವಿರೋಧ. ನಮ್ಮಪ್ಪ, ನಮ್ಮಮ್ಮ, ನನ್ನ ಹೆಂಡ್ತಿ ಎಲ್ಲ ವಿರುದ್ಧ ಮಾಡ್ತಾ ಇದ್ದಾರೆ. ಅದಕ್ಕೇ ನಾನು ಕರ್ಕೊಂಬಂದಿದ್ದೀನಿ ಈ ಹುಡುಗಿನ. ಚಂದ್ರನ ಮನೆ ಕೆಡ್ತವಾಗುತ್ತಾ, ಚಂದ್ರನ ಮನೆ ಸಿಕ್ಬಿಡ್ತು ನನಗೆ. ಮಕ್ಕಳಾಗಲ್ಲ ಅಂತೇಳಿ ಇನ್ನೊಂದು ಮದುವೆ ಆಗ್ತಾ ಇದೆಯಾ? ಸರಿಯಪ್ಪ, ಈ ಕಾಲದಾಗೆ ಮಕ್ಕಳು ಬೇಕು. ಇವಾಗ ನಮ್ಮ ಮಕ್ಕಳು ಅನ್ನೋದಿದ್ದರೆ ಎಷ್ಟೋ ವಾಸಿ. ನಮ್ಮ ಮಕ್ಕಳು ಅನ್ನೋರು ಯಾರಾದರೂ ಇದ್ದರೆ ನೋಡ್ಕೊಂತಾರೆ, ನಾವು ಎಲ್ಲಿಗೋದ್ರೂ ಬರ್ತಾರೆ ನಮ್ಮ ಜೊತೆಗೆ. ನಮ್ಮ ಮಕ್ಕಳು ಅನ್ನೋದು ನಮಗೂ ಪ್ರೀತಿ ಇರುತ್ತೆ, ಅಪ್ಪ ಎಂಬುದು ಅವ್ರಿಗೂ ಪ್ರೀತಿ ಇರುತ್ತೆ. ಇವಾಗ ಬೇರೆ ಮಕ್ಕಳನ್ನ ಎಷ್ಟು ಸಾಕಿದ್ರೂ ಯಾರೂ ಆಗಲ್ಲ ಕಣಪ್ಪ. ಆಗು ಸುಮ್ಮನೆ. ಏಕೆ ನಿನ್ನ ಹೆಂಡ್ತಿ ಮಕ್ಕಳಾಗಲ್ಲ ಅಂತ ಹೇಳವ್ರ ಡಾಕ್ಟ್ರು? ಏನು ತೊಂದರೆ ಅಪ್ಪ? ಏನೋ ಗೊತ್ತಿಲ್ಲ, ಆಗೋದಿಲ್ಲ ಅಂತ ಹೇಳಿ ಹೇಳವ್ರಿ. ಅದಕ್ಕೆ ಅತ್ಲಾಗೆ ನಾನು ಸುಮ್ಮನೆ ಮದುವೆ ಆಗೋಣ ಅಂತ ಹೇಳಿ ಕರ್ಕೊಂಬಂದಿದ್ದೀನಿ. ಇವರೆಲ್ಲ ಬೋಲ್ ಒಳ್ಳೆಯರಲ್ಲ ಕಣಪ್ಪ. ನೋಡಿ, ನೀವೇ ಯೋಟೆ ಆಗಲಿ ಒಳ್ಳೆಯರು. ನಿಮ್ಮ ಮಗ ಎಂತನಾಗಲಿ ಇವತ್ತು ಬಂದು ಬೇಗ ಕೊಟ್ಟಿರ್ರಿ ಅಂತ ಹೇಳ್ತಾ ಇದ್ದಾನೆ. ಇರ್ತೀವಿ ಕಣಪ್ಪ, ಬಾಡಿಗೆ ದೇವಟು ಕೊಡ್ತೀವಿ. ಬಾಡಿಗೆನಜ್ಜಿ ಕೊಡೋಕ್ಕಾಗುತ್ತಿರ್ರಿ. ಇವಾಗ ಹೆಂಗೂ ಬಂದಿದ್ರಲ್ಲ ನೀವು, ಪಾಪ ಮದುವೆ ಆಗ್ತೀನಿ ಅಂತ, ನಾವು ನಿಮ್ಮ ಮಕ್ಕಳು ಬೇಕು ಅಂತೇಳಿ ಎರಡನೇ ಮದುವೆ ಆಗ್ತೀನಿ ಅಂತ ಕರ್ಕೊಂಬಂದಿದ್ದಾನೆ ಅಂದಮೇಲೆ ಇರಲೇಳಿ ಬಿಡು. ಈಗ ನಮ್ಮ ಮನೆ ಬಾಕ್ಲಕ್ಕೆ ಬಂದ್ರೆ ನಾವು ಯಾವತ್ತೂ ಏನೂ ಇಲ್ಲ ಅಂದಿಲ್ಲ ಅಜ್ಜಿ. ನಾವು ಹಂಗೆ ಇವರಪ್ಪ ಇದ್ದಾನೆ, ಇವರಪ್ಪ ಒಂಥರ ಕೇಳೋರಪ್ಪನ ಬುದ್ಧಿ ಹೆಂಗೆ ಅಂತ ಹೇಳಿ. ನಾನು ಹಂಗಲ್ಲ, ನಾನು ಏನೇನಕ್ಕೂ ಹಿಡ್ದೋಡೋಕ್ಕಾಗಲ್ಲ. ನಮ್ಮ ಅಪ್ಪನ ಅಷ್ಟು ಏನು ಕಂಜೂಸ್ ಅಲ್ಲ ವಿಜಿ. ನಮ್ಮಪ್ಪ ತುಂಬ ಕಂಜೂಸು. ನಮ್ಮ ಮಾಮ ಆ ಥರ ಅಲ್ಲ, ಕಂಜೂಸಲ್ಲ. ಎಲ್ಲದರಲ್ಲೂ ಸ್ವಲ್ಪ ಧಾರಾಳ ಮನಸ್ಸು ನಮ್ಮ ಮಾವಂದು. ನೋಡಿದ್ರೆ ಗೊತ್ತಾಗುತ್ತೆ ಹೇಳು ಇವ್ ವ್ಯಕ್ತಿ ಹೆಂಗೆ ಅಂತ ಹೇಳಿ. ನಿಮ್ಮ ಅಪ್ಪನ ನೋಡಿದ್ದೀನಲ್ಲ ನಾನು. ಇವ್ರು ನೋಡಿದ ತಕ್ಷಣ ಹೇಳ್ಬೋದು ಇವ್ರದ್ದೆಂಥ ಗುಣ, ಇವ್ರದ್ದೆಂಥ ಸ್ವಭಾವ ಅಂತ ಹೇಳಿ. ನೋಡಿದ ತಕ್ಷಣ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು, ಯಾವ ಊರರು ಏನು ಅಂತ ಕೇಳಿದ್ರು. ಪಾಪ ನೋಡಿದ್ರೆ ಗೊತ್ತಾಗುತ್ತೆ ಇಂಥ ವ್ಯಕ್ತಿ ಯಾವ ಥರ ಅಂತ ಹೇಳಿ. ಅಂಕಲ್ ಬನ್ನಿರಿ, ಕೂತ್ಕೊ ಬನ್ನಿ, ನಾವು ಈ ಮನೇಲಿ ಇರೋಣ ಅಂತ ಹೇಳಿ. ಬೇಕಾದರೆ ಬಾಡಿಗೆ ಕೊಡ್ತೀವಿ, ಎಷ್ಟಾದರೂ ಪರವಾಗಿಲ್ಲ. ಬಿಡಮ್ಮ, ಬಾಡಿಗೆನು ಬೇಡ, ಬಂದೇ ಇದ್ರಲ್ಲ ಇರ್ರಿ. ಈಗ ನಾನು ಯಾರಿಗೂ ಯಾತ್ಯಾತನೋ ಇಲ್ಲ ಅಂದಿಲ್ಲ. ನಮ್ಮ ಮನೆ ಬಾಗಿಲಿಗೆ ಬಂದವ್ರಂದ್ರೆ ಇವ್ರ ಅಮ್ಮ ಸಮೇತ ಬಂದಿತ್ತು. ನಾವು ಹೋಗಿಲ್ಲ ಕಣಮ್ಮ ಅವ್ರ ಮನೆ ಬಾಗಿಲಿಗೆ, ಅವರೇ ಬಂದಿರೋದು ನಮ್ಮ ಮನೆ ಬಾಗಿಲಿಗೆ. ನಮ್ಮ ಮಾವ ತುಂಬ ಒಳ್ಳೆಯವರು ವಿಜಿ. ಇವತ್ತು ನಮ್ಮ ಅಪ್ಪನೇ ಇನ್ನೂ ಒಳ್ಳೇದಲ್ಲ ಅಂತ ಹೇಳ್ಬೋದು. ಇವತ್ತು ನಮ್ಮ ಅಪ್ಪನದ್ದು ಏನು ಬುದ್ಧಿ ಅಂದರೆ, ನಿಜವಾಗ್ಲೂ ನಮ್ಮ ಅಪ್ಪನ ಬುದ್ಧಿ ನನಗೆ ಇಷ್ಟ ಆಗಲ್ಲ. ಇವತ್ತು ನಿಜವಾಗ್ಲೂ ನಮ್ಮ ಅಪ್ಪ ಹೆಂಗೆ ಅಂದರೆ, ದುಡ್ಡು ಇಕ್ಕೊಂಡ್ರು ಮಕ್ಳಿಗೆ ಎಂಥ ಸಂದರ್ಭ ಬಂದ್ರೂ ಕೊಡೋದಿಲ್ಲ. ಈ ಮಾಮ ಹಂಗಲ್ಲ, ಮಕ್ಕಳು ಚೆನ್ನಾಗಿರಲಿ ಅಂತ ಬಯಸುತ್ತೆ. ಹಂಗೆ ನಮ್ಮ ಮಾವ ಸ್ವಲ್ಪ ಧಾರಾಳ ಮನಸ್ಸು ಜಾಸ್ತಿ. ಎಷ್ಟೊತ್ತು ನೋಡ್ಬೇಕು ಹೇಳಪ್ಪ ಮನುಷ್ಯರನ್ನ? ನೋಡಿದ ತಕ್ಷಣ ಹೇಳ್ಬೋದು ಹೆಂಗೆ ಏನು ಅಂತ ಹೇಳಿ. ಹೋಗ್ರಿ, ಎಲ್ಲ ಕ್ಲೀನ್ ಮಾಡ್ಕೊ ಹೋಗ್ರಿ. ಹೋಗಿ ಕ್ಲೀನ್ ಮಾಡ್ಕೊಂಡು ಎಲ್ಲ ಮೊನ್ನೆ ಇನ್ನೂ ನಾನೆಲ್ಲ ಬಂದು ಧೂಳೆಲ್ಲ ಗುಡಿಸಿ ಹೋಗಿದ್ದೆ. ಏನಷ್ಟೊಂದು ಕ್ಲೀನ್ ಮಾಡೋದಿಲ್ಲ, ಸ್ವಲ್ಪ ಕಸ ಗಿಸ ಹೊಡ್ಕೊಂಡು ನೆಲಗಿಲ್ಲ ಒರೆಸ್ಕೊಂಡು ಇಲ್ಲಿ ಇದ್ಬಿಡಿ. ಪಾತ್ರೆ ಸಾಮಾನುಗಳು ಊರಲ್ಲಿದ್ದಾವೆ, ಹೋಗಿ ತೊಗೊಂಡು ಬಂದುಬಿಡ್ತೀನಿ. ನಿಮ್ದೇನಾದರೂ ಟೆಂಪೋ ಗಿಂಪು ಏನಾದರೂ ಐತಾ ಬಾಡಿಗೆಗೆ? ಅದೇನೇ ತೊಗೋಬೇಕು ಅಂತ ನೋಡ್ತಾ ಇದ್ದೀನಿ. ಆ ರೀತಾ ಕೊಡಿಸ್ತಾ ಇಲ್ಲ, ಎಷ್ಟು ಕೇಳಿದ್ರೂ ಕೊಡಿಸ್ತಾ ಇಲ್ಲ. ನಾನು ಎಷ್ಟು ಸತಿ ಕೇಳ್ತಾ ಇದ್ದೀನಿ ಗೊತ್ತಾ, ಕೊಡಿಸು, 5 ಲಕ್ಷ ಇಸ್ಕೊಂಡಿದ್ದಲ್ಲ ಅದಕ್ಕೆ ಅಂದರೂ ಕೊಡ್ತಾ ಇಲ್ಲ. ಅವಳಿಗೆಲ್ಲ ಸರಿಯಾಗಿ ಬುದ್ಧಿ ಕಲ್ಸನ ಬಿಡು. ಹೋಗಿ ಹಾಕೊಂಡು ಬಾ, ನೋಡ್ಕೊಂಬನ ಆಮೇಲೆ ಅವಳನ್ನ. ಚಂದ್ರನ ಮನೆ ಮರ್ಯಾದೆ ಹೋಗೋ ಸಂದರ್ಭ ಬಂದುಬಿಟ್ಟೈತೆ. ಚಂದ್ರನ ಮಗ ಸಣ್ಣನು, ಇನ್ನೊಂದು ಮದುವೆ ಆಗೋದಕ್ಕೆ ಬೇರೆ ಹುಡುಗಿನ ಕರ್ಕೊಂಬಂದಿದ್ದಾನೆ. ಆಗಬೇಕು, ಹಿಂಗೆ ಆಗಬೇಕು. ನಾನು ಸ್ವಲ್ಪ ಇದು ಕೈ ಜೋಡಿಸ್ತೀನಿ. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.